ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪೂರ್ಣಿಮಾ. ಇತ್ತೀಚೆಗಷ್ಟೇ ಮಂತ್ರಾಲಯಕ್ಕೆ ಹೋದಂತಹ ಕೆಲವೊಂದು ವೀಡಿಯೋಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ಕಾರಣಾಂತರಗಳಿಂದ ಮತ್ತೆ ನನಗೆ ವೀಡಿಯೋಸ್ಗಳನ್ನ ಶೇರ್ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಇವತ್ತು ಮತ್ತೆ ಮಂತ್ರಾಲಯದ ವ್ಲಾಗ್ಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಮಂತ್ರಾಲಯದ ಕೆಲವೊಂದು ವೀಡಿಯೋಸ್ಗಳನ್ನು ಮತ್ತೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮಂತ್ರಾಲಯದಲ್ಲಿ 3 ದಿನ ಇದ್ವಿ. ಸೊ ಅಲ್ಲಿ ಕಳೆದಂತಹ ಕೆಲವೊಂದು ಅದ್ಭುತವಾದಂತಹ ಕ್ಷಣಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ತುಂಬ ಜನಕ್ಕೆ ಆ ಒಂದು ವೀಡಿಯೋಸ್ಗಳು ತುಂಬಾ ಇಷ್ಟ ಆಗಿತ್ತು. ಇವತ್ತು ಒಂದು ವಿಡಿಯೋನ ಮತ್ತೆ ಶೇರ್ ಮಾಡ್ತಾಯಿದ್ದೀನಿ. ಅಂದರೆ ಮಂತ್ರಾಲಯದಲ್ಲಿ ನಡೆಯುವಂತಹ ರಥ ಸೇವೆ ಹೇಗಿರುತ್ತೆ ಅನ್ನುವಂಥ ಒಂದು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ನಿಜವಾಗ್ಲೂ ಮಂತ್ರಾಲಯಕ್ಕೆ ಹೋದಾಗ ಈ ಒಂದು ಸೇವೆಗಳನ್ನು ನೋಡುವಂಥದ್ದು ನಿಜವಾಗ್ಲೂ ಅದ್ಭುತ ಅಂತ ಅನಿಸುತ್ತೆ. ಮಂತ್ರಾಲಯದಲ್ಲಿ ರಥ ಸೇವೆಗಳು ಯಾವ ರೀತಿ ಇರುತ್ತೆ ಅನ್ನುವಂಥದ್ದನ್ನು ಇವತ್ತಿನ ವಿಡಿಯೋಲಿ ನೀವು ನೋಡ್ಬೋದು. ಅದಕ್ಕೂ ಮುಂಚೆ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲೆಕೊಂಡು ಮರಿದಲ್ಲೇ ಕ್ಲಿಕ್ ಮಾಡಿ. ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಷನ್ ಬರ್ತಾನೆ ಇರುತ್ತೆ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ಇನ್ನಷ್ಟು ಮಂತ್ರಾಲಯದ ಬಗ್ಗೆ ವೀಡಿಯೋಸ್ಗಳನ್ನ ನೀವು ನೋಡಬೇಕು ಅಂತ ಇದ್ದರೆ ಕ್ರಿಯೇಷನ್ಸ್ ಬೈ ಪೂರ್ವಿ ಚಾನಲಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಅಲ್ಲಿ ಕೂಡ ನೀವು ವೀಡಿಯೋಸ್ಗಳನ್ನ ಚೆಕ್ ಮಾಡ್ಬೋದು. ಹಾಗೆ ಈ ಚಾನಲಲ್ಲಿ ಕೂಡ ನಾನು ಬ್ಲಾಗ್ಸ್ನ ಅಪ್ಲೋಡ್ ಮಾಡಿದ್ದೆ ಮಂತ್ರಾಲಯಕ್ಕೆ ಹೋಗಿದ್ದು. ಆ ವೀಡಿಯೋಸ್ಗಳ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ. ಇಲ್ಲಾಂದರೆ ಎಂಡ್ ಸ್ಕ್ರೀನಲ್ಲಿ ಕೂಡ ಲಿಂಕ್ಸ್ ಇರುತ್ತೆ, ಅಲ್ಲಿಂದ ಕೂಡ ನೀವು ವಿಡಿಯೋನ ನೋಡ್ಬೋದು. ಈ ವಿಡಿಯೋನ ಎಂಡ್ ತನಕ ನೋಡಿ, ನಿಮಗೂ ಖಂಡಿತ ಈ ವಿಡಿಯೋ ಇಷ್ಟ ಆಗುತ್ತೆ. ಇವಾಗ ರಥ ಸೇವೆಗೆ ಎಲ್ಲ ಸಿದ್ಧತೆಗಳನ್ನು ಮಾಡಿರುವಂಥದ್ದು. ಪ್ರತಿದಿನ ಈ ಒಂದು ಸೇವೆ ಇರುತ್ತೆ. ಹಾಗೆಯೇ ಇದನ್ನು ನೋಡೋಕ್ಕಂತೂ ಸಾಕಷ್ಟು ಭಕ್ತರು ಕಾಯ್ತಾ ಇರ್ತಾರೆ. ಯಾಕೆಂದರೆ ಈ ಒಂದು ಸೇವೆನ ನೋಡೋದೇ ಒಂದು ಭಾಗ್ಯ. ಹಾಗಾಗಿ ಇದನ್ನು ನೋಡೋದು ಒಂದು ಪುಣ್ಯ ಅಂತಲೇ ಹೇಳ್ಬೋದು. ಏಕೆಂದರೆ ಸಾಕಷ್ಟು ಜನ ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಇರ್ತಾರೆ, ಸಾಧ್ಯ ಆಗ್ತಾ ಇರೋದಿಲ್ಲ. ಆದರೆ ನೀವು ವಿಡಿಯೋ ಮುಖಾಂತರನಾದರೂ ಇಂಥ ಒಂದು ಸೇವೆಗಳನ್ನು ನೋಡುವಂಥ ಒಂದು ಅವಕಾಶ ಖಂಡಿತ ಇರುತ್ತಲ್ವ. ಹಾಗಾಗಿ ನಿಮಗೋಸ್ಕರ ನಾನು ವೀಡಿಯೋಸ್ನ ಮಾಡ್ಕೊಂಬಂದಿದ್ದೀನಿ. ನೀವು ಈ ವಿಡಿಯೋನ ಎಂಡ್ ತನಕ ನೋಡಿ, ನಿಮಗೂ ಖಂಡಿತ ಈ ವಿಡಿಯೋ ಇಷ್ಟ ಆಗುತ್ತೆ. ಹಾಗೆಯೇ ನಾವು ಅಷ್ಟೇ ಮಂತ್ರಾಲಯಕ್ಕೆ ಹೋದರೆ ಪ್ರತಿದಿನ ಈ ಒಂದು ಸೇವೆನ ನೋಡೋಕ್ಕೆ ಖಂಡಿತ ಹೋಗ್ತೀವಿ. ಮಂತ್ರಾಲಯದಲ್ಲಿ ಇರುವಷ್ಟು ದಿನವೂ ಅಷ್ಟೇ ನಾವು ಸಾಧ್ಯವಾದಷ್ಟು ರಾಯರ ಸನ್ನಿಧಾನದಲ್ಲಿ ಕಾಲವನ್ನು ಕಳಿತೀವಿ. ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಖಂಡಿತ ಸಿಕ್ಕುತ್ತೆ. ಆ ಒಂದು ಖುಷಿನೇ ಬೇರೆ ಮಂತ್ರಾಲಯಕ್ಕೆ ಹೋಗೋದು ಅಂದರೆ. ಸಾಕಷ್ಟು ಜನ ರಾಯರ ಭಕ್ತರಿಗೆ ಈ ಒಂದು ಅನುಭವ ಆಗಿರುತ್ತೆ. ಏಕೆಂದರೆ ಬರೀ ಮಾತಲ್ಲಿ ಹೇಳೋದಲ್ಲ, ಆ ಒಂದು ಸನ್ನಿಧಾನಕ್ಕೆ ಹೋದಾಗ ಆಗುವಂತಹ ಒಂದು ಸಂತೋಷ, ನೆಮ್ಮದಿ ಮತ್ತೆಲ್ಲೂ ಸಿಗೋದಿಲ್ಲ ಅಂತಲೇ ನಾನು ಹೇಳ್ತೀನಿ.
ಇವತ್ತು ಮಂತ್ರಾಲಯದಲ್ಲಿ ನಡೆಯುವಂತಹ ರಥ ಸೇವೆಗಳು ಯಾವ ರೀತಿ ಇರುತ್ತೆ ಅಂತ ನಿಮಗೂ ತೋರಿಸಿದ್ದೀನಿ. ನಿಮಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇನ್ನಷ್ಟು ಒಳ್ಳೊಳ್ಳೆ ವೀಡಿಯೋಸ್ಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಇನ್ನಷ್ಟು ಮಂತ್ರಾಲಯದ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತೀನಿ. ಮಿಸ್ ಮಾಡ್ದಲೇ ನೀವು ಕೂಡ ನೋಡಿ ಸಪೋರ್ಟ್ ಮಾಡಿ. ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.